ಕಟಕ ರಾಶಿಯ ಉಗಾದಿ ಭವಿಷ್ಯ 2026 ಸಂಪೂರ್ಣ ವಿವರ. ಕಟಕ ರಾಶಿಯವರಿಗೆ ಉಗಾದಿ ನಂತರ ಏಕಾಏಕಿ ಬರುವ 3 ದೊಡ್ಡ ಬದಲಾವಣೆಗಳು ಯಾವುವು ಗೊತ್ತಾ? ಈ ಭವಿಷ್ಯ ನಿಮ್ಮ ಜೀವನದ ರಹಸ್ಯ ಹೇಳುತ್ತದೆ. ಉಗಾದಿ ಹಿಂದೂಗಳ ಹೊಸ ವರ್ಷದ ಪ್ರಾರಂಭದ ದಿನ. ಈ ದಿನದಿಂದ ಹೊಸ ಪಂಚಾಂಗ ಪ್ರಾರಂಭವಾಗುತ್ತದೆ ಮತ್ತು ಹೊಸ ಆಶೆಗಳು, ಹೊಸ ಅವಕಾಶಗಳು ಜೀವನದಲ್ಲಿ ಪ್ರವೇಶಿಸುತ್ತವೆ. ಕಟಕ ರಾಶಿಯವರಿಗೆ ಈ ಉಗಾದಿ ವರ್ಷವು ಜೀವನದಲ್ಲಿ ಹಲವು ಬದಲಾವಣೆಗಳು ಮತ್ತು ಹೊಸ ಅನುಭವಗಳನ್ನು ತರುವ ಸಾಧ್ಯತೆಯಿದೆ. ಚಂದ್ರನ ಅಧೀನದಲ್ಲಿರುವ ಕಟಕ ರಾಶಿಯವರು ಭಾವನಾತ್ಮಕ ಸ್ವಭಾವ ಹೊಂದಿದ್ದು, ಕುಟುಂಬ ಮತ್ತು ಸಂಬಂಧಗಳಿಗೆ ಹೆಚ್ಚಿನ ಮಹತ್ವ ನೀಡುವವರು. ಈ ಉಗಾದಿ ವರ್ಷದಲ್ಲಿ ಕಟಕ ರಾಶಿಯವರ ಉದ್ಯೋಗ, ಹಣಕಾಸು, ಕುಟುಂಬ, ಆರೋಗ್ಯ ಮತ್ತು ಶಿಕ್ಷಣದ ಕ್ಷೇತ್ರಗಳಲ್ಲಿ ಹೇಗೆ ಫಲಿತಾಂಶಗಳು ಕಾಣಬಹುದು ಎಂಬುದನ್ನು ಇಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಕಟಕ ರಾಶಿಯವರ ಸ್ವಭಾವ. ಕಟಕ ರಾಶಿಯವರು ಸಾಮಾನ್ಯವಾಗಿ ಮೃದುವಾದ ಮನಸ್ಸು ಮತ್ತು ಸಹಾನುಭೂತಿಯುಳ್ಳವರು. ಇತರರ ದುಃಖವನ್ನು ಅರ್ಥಮಾಡಿಕೊಳ್ಳುವ ಗುಣ ಇವರಲ್ಲಿರುತ್ತದೆ. ಕುಟುಂಬದವರಿಗಾಗಿ ಯಾವುದನ್ನಾದರೂ ಮಾಡಲು ಸಿದ್ಧರಾಗಿರುವವರು. ಕೆಲವೊಮ್ಮೆ ಹೆಚ್ಚು ಭಾವನಾತ್ಮಕವಾಗಿ ವರ್ತಿಸುವ ಕಾರಣದಿಂದ ಸಣ್ಣ ವಿಷಯಗಳಿಗೂ ಮನಸ್ಸಿಗೆ ನೋವಾಗಬಹುದು. ಆದರೆ ಈ ಉಗಾದಿ ವರ್ಷದಲ್ಲಿ ಮನಸ್ಸನ್ನು ಸಮತೋಲನದಲ್ಲಿಡುವುದು ಕಟಕ ರಾಶಿಯವರಿಗೆ ಬಹಳ ಮುಖ್ಯ. ಉದ್ಯೋಗ ಮತ್ತು ವೃತ್ತಿಜೀವನ. ಈ ಉಗಾದಿ ವರ್ಷವು ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮ ಅವಕಾಶಗಳನ್ನು ತರುವ ಸಾಧ್ಯತೆಯಿದೆ. ಬಹಳ ದಿನಗಳಿಂದ ನಿರೀಕ್ಷಿಸುತ್ತಿದ್ದ ಪ್ರಗತಿ ಈಗ ನಿಧಾನವಾಗಿ ಕಾಣಬಹುದು. ಕಚೇರಿಯಲ್ಲಿ ನಿಮ್ಮ ಪರಿಶ್ರಮವನ್ನು ಹಿರಿಯರು ಗುರುತಿಸುವ ಸಾಧ್ಯತೆಯಿದೆ. ಕೆಲವರಿಗೆ ಪದೋನ್ನತಿ ಅಥವಾ ಹೊಸ ಜವಾಬ್ದಾರಿಗಳು ದೊರೆಯಬಹುದು. ಉದ್ಯೋಗ ಹುಡುಕುತ್ತಿರುವವರಿಗೆ ಈ ವರ್ಷದಲ್ಲಿ ಉತ್ತಮ ಅವಕಾಶಗಳು ದೊರೆಯಬಹುದು. ವಿಶೇಷವಾಗಿ ತಂತ್ರಜ್ಞಾನ, ಶಿಕ್ಷಣ, ವೈದ್ಯಕೀಯ ಮತ್ತು ಸರ್ಕಾರಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ಉತ್ತಮ ಪ್ರಗತಿ ಸಾಧ್ಯತೆಯಿದೆ. ವ್ಯವಹಾರ ಮಾಡುವವರಿಗೆ ಹೊಸ ಯೋಜನೆಗಳು ಆರಂಭಿಸಲು ಅವಕಾಶಗಳು ದೊರೆಯಬಹುದು. ಆದರೆ ಯಾವುದೇ ದೊಡ್ಡ ಹೂಡಿಕೆ ಮಾಡುವ ಮೊದಲು ಸೂಕ್ತ ಸಲಹೆ ಪಡೆದು ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ಸಹಭಾಗಿತ್ವ ವ್ಯವಹಾರಗಳಲ್ಲಿ ಜಾಗ್ರತೆ ಅಗತ್ಯ. ಹಣಕಾಸು ಸ್ಥಿತಿ. ಹಣಕಾಸಿನ ದೃಷ್ಟಿಯಿಂದ ಈ ಉಗಾದಿ ವರ್ಷವು ಮಿಶ್ರ ಫಲಿತಾಂಶ ನೀಡಬಹುದು. ಆದಾಯದಲ್ಲಿ ನಿಧಾನವಾಗಿ ಹೆಚ್ಚಳವಾಗುವ ಸಾಧ್ಯತೆಯಿದೆ, ಆದರೆ ಅನಿರೀಕ್ಷಿತ ಖರ್ಚುಗಳು ಕೂಡ ಎದುರಾಗಬಹುದು. ಮನೆ, ಮಕ್ಕಳ ಶಿಕ್ಷಣ ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದ ಖರ್ಚುಗಳು ಹೆಚ್ಚಾಗಬಹುದು. ಹಣವನ್ನು ಸಂಗ್ರಹಿಸುವ ಅಭ್ಯಾಸ ಬೆಳೆಸಿಕೊಳ್ಳುವುದು ಈ ಸಮಯದಲ್ಲಿ ಬಹಳ ಮುಖ್ಯ. ದೀರ್ಘಾವಧಿಯ ಹೂಡಿಕೆಗಳು ಲಾಭ ನೀಡಬಹುದು, ಆದರೆ ಅತಿಯಾಗಿ ಸಾಲ ಮಾಡುವುದು ತಪ್ಪಿಸಲು ಪ್ರಯತ್ನಿಸಬೇಕು. ಕೆಲವರಿಗೆ ಆಸ್ತಿ ಅಥವಾ ಜಮೀನು ಖರೀದಿಸುವ ಅವಕಾಶ ಕೂಡ ದೊರೆಯಬಹುದು. ಆದರೆ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ ನಂತರ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ಕುಟುಂಬ ಜೀವನ. ಕಟಕ ರಾಶಿಯವರಿಗೆ ಕುಟುಂಬ ಜೀವನ ಬಹಳ ಮುಖ್ಯವಾಗಿರುತ್ತದೆ. ಈ ಉಗಾದಿ ವರ್ಷದಲ್ಲಿ ಕುಟುಂಬದಲ್ಲಿ ಸಂತೋಷಕರ ಘಟನೆಗಳು ನಡೆಯುವ ಸಾಧ್ಯತೆಯಿದೆ. ಮನೆಗೆ ಹೊಸ ಸದಸ್ಯರ ಆಗಮನ ಅಥವಾ ಶುಭ ಕಾರ್ಯಕ್ರಮಗಳು ನಡೆಯಬಹುದು. ಹಿರಿಯರ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಮಹತ್ವದ ಪಾತ್ರವಹಿಸುತ್ತದೆ. ಕೆಲವೊಮ್ಮೆ ಕುಟುಂಬದಲ್ಲಿ ಸಣ್ಣ ಸಣ್ಣ ಭಿನ್ನಾಭಿಪ್ರಾಯಗಳು ಕಾಣಬಹುದು. ಆದರೆ ಸಹನೆ ಮತ್ತು ಪ್ರೀತಿ ಇಟ್ಟರೆ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಬಹುದು. ವಿವಾಹವಾಗದವರಿಗೆ ಉತ್ತಮ ವಿವಾಹಯೋಗ ಕಾಣಬಹುದು. ಕುಟುಂಬದವರ ಸಹಾಯದಿಂದ ಉತ್ತಮ ಸಂಬಂಧ ದೊರೆಯುವ ಸಾಧ್ಯತೆಯಿದೆ. ಪ್ರೀತಿ ಮತ್ತು ದಾಂಪತ್ಯ ಜೀವನ. ಪ್ರೀತಿ ಸಂಬಂಧಗಳಲ್ಲಿ ಈ ವರ್ಷ ಉತ್ತಮ ಸಮಯವಾಗಬಹುದು. ನಿಮ್ಮ ಸಂಗಾತಿಯೊಂದಿಗೆ ಸಂಬಂಧ ಇನ್ನಷ್ಟು ಗಟ್ಟಿಯಾಗಬಹುದು. ಪರಸ್ಪರ ನಂಬಿಕೆ ಮತ್ತು ಗೌರವ ಹೆಚ್ಚಾಗುತ್ತದೆ. ವಿವಾಹಿತರಿಗೆ ಪತಿ-ಪತ್ನಿಯ ನಡುವಿನ ಸಂಬಂಧ ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ಆದರೆ ಕೆಲವೊಮ್ಮೆ ಅರ್ಥದೋಷಗಳಿಂದ ಸಣ್ಣ ಮನಸ್ತಾಪಗಳು ಉಂಟಾಗಬಹುದು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿ ಮಾತನಾಡುವುದು ಮುಖ್ಯ. ಸಂಗಾತಿಯ ಬೆಂಬಲದಿಂದ ನಿಮ್ಮ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಗಳು ಸಂಭವಿಸಬಹುದು. ಶಿಕ್ಷಣ. ಕಟಕ ರಾಶಿಯ ವಿದ್ಯಾರ್ಥಿಗಳಿಗೆ ಈ ಉಗಾದಿ ವರ್ಷ ಉತ್ತಮವಾಗಿರಬಹುದು. ಪರಿಶ್ರಮದಿಂದ ಓದಿದರೆ ಉತ್ತಮ ಫಲಿತಾಂಶ ಪಡೆಯುವ ಸಾಧ್ಯತೆಯಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುತ್ತಿರುವವರಿಗೆ ಯಶಸ್ಸಿನ ಸಾಧ್ಯತೆಯಿದೆ. ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಲು ಯೋಚಿಸುತ್ತಿರುವವರಿಗೆ ಅವಕಾಶಗಳು ದೊರೆಯಬಹುದು. ಶಿಕ್ಷಕರ ಮಾರ್ಗದರ್ಶನ ಮತ್ತು ಕುಟುಂಬದ ಬೆಂಬಲದಿಂದ ನಿಮ್ಮ ಗುರಿಯನ್ನು ಸಾಧಿಸಬಹುದು. ವಿದ್ಯಾರ್ಥಿಗಳು ಸಮಯವನ್ನು ಸರಿಯಾಗಿ ಬಳಸಿಕೊಂಡರೆ ಉತ್ತಮ ಸಾಧನೆ ಮಾಡಬಹುದು. ಆರೋಗ್ಯ. ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಅಗತ್ಯ. ಹೆಚ್ಚು ಕೆಲಸ ಮತ್ತು ಒತ್ತಡದಿಂದ ದೇಹಕ್ಕೆ ದಣಿವು ಉಂಟಾಗಬಹುದು.
ಆದ್ದರಿಂದ ಸಮರ್ಪಕ ವಿಶ್ರಾಂತಿ ಪಡೆಯುವುದು ಮುಖ್ಯ. ಆಹಾರ ಪದ್ಧತಿಯಲ್ಲಿ ನಿಯಮ ಪಾಲಿಸುವುದು ಉತ್ತಮ. ತಾಜಾ ಆಹಾರ ಮತ್ತು ಪೌಷ್ಟಿಕ ಆಹಾರ ಸೇವಿಸುವುದು ಆರೋಗ್ಯಕ್ಕೆ ಒಳ್ಳೆಯದು. ಯೋಗ, ಧ್ಯಾನ ಮತ್ತು ವ್ಯಾಯಾಮ ಮಾಡುವ ಅಭ್ಯಾಸ ದೇಹ ಮತ್ತು ಮನಸ್ಸಿಗೆ ಶಕ್ತಿ ನೀಡುತ್ತದೆ. ನಿಯಮಿತವಾಗಿ ಆರೋಗ್ಯ ಪರೀಕ್ಷೆ ಮಾಡಿಸಿಕೊಳ್ಳುವುದು ಕೂಡ ಉತ್ತಮ. ಸಾಮಾಜಿಕ ಜೀವನ. ಈ ಯುಗಾದಿ ವರ್ಷದಲ್ಲಿ ಕಟಕ ರಾಶಿಯವರು ಸಮಾಜದಲ್ಲಿ ಗೌರವ ಪಡೆಯುವ ಸಾಧ್ಯತೆಯಿದೆ. ನಿಮ್ಮ ಸಹಾಯ ಮನೋಭಾವ ಮತ್ತು ಒಳ್ಳೆಯ ವರ್ತನೆಯಿಂದ ಜನರು ನಿಮ್ಮನ್ನು ಮೆಚ್ಚಬಹುದು. ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಅವಕಾಶಗಳು ದೊರೆಯಬಹುದು. ಹೊಸ ಸ್ನೇಹಿತರು ಪರಿಚಯವಾಗಬಹುದು. ಈ ಸಂಪರ್ಕಗಳು ಭವಿಷ್ಯದಲ್ಲಿ ನಿಮಗೆ ಸಹಾಯಕರಾಗಬಹುದು. ಆಧ್ಯಾತ್ಮಿಕ ಬೆಳವಣಿಗೆ. ಈ ವರ್ಷದಲ್ಲಿ ಆಧ್ಯಾತ್ಮಿಕತೆಯ ಕಡೆ ಹೆಚ್ಚು ಆಸಕ್ತಿ ಮೂಡಬಹುದು. ದೇವಾಲಯಗಳಿಗೆ ಭೇಟಿ ನೀಡುವುದು, ಪೂಜೆ ಪಾಠ ಮಾಡುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ. ದಾನಧರ್ಮ ಮಾಡುವುದರಿಂದ ಜೀವನದಲ್ಲಿ ಸಕಾರಾತ್ಮಕ ಫಲಿತಾಂಶಗಳು ಕಾಣಬಹುದು. ಹಿರಿಯರ ಆಶೀರ್ವಾದ ಪಡೆಯುವುದು ಕೂಡ ಬಹಳ ಮುಖ್ಯ. ಶಿವನ ಆರಾಧನೆ ಮತ್ತು ಚಂದ್ರನಿಗೆ ಸಂಬಂಧಿಸಿದ ಪೂಜೆಗಳು ಕಟಕ ರಾಶಿಯವರಿಗೆ ಶುಭಕರವಾಗಬಹುದು. ಪ್ರಯಾಣ. ಕೆಲವರಿಗೆ ಕೆಲಸ ಅಥವಾ ಕುಟುಂಬದ ಕಾರಣದಿಂದ ಪ್ರಯಾಣ ಸಾಧ್ಯತೆ ಇದೆ. ಈ ಪ್ರಯಾಣಗಳು ಹೊಸ ಅನುಭವಗಳನ್ನು ನೀಡಬಹುದು. ವಿದೇಶ ಪ್ರಯಾಣದ ಯೋಗವೂ ಕೆಲವರಿಗೆ ಕಾಣಬಹುದು. ಆದರೆ ಪ್ರಯಾಣಕ್ಕೆ ಮೊದಲು ಸೂಕ್ತ ಯೋಜನೆ ಮಾಡಿಕೊಳ್ಳುವುದು ಮುಖ್ಯ. ಮಹಿಳೆಯರಿಗೆ ವಿಶೇಷ ಫಲಿತಾಂಶ. ಕಟಕ ರಾಶಿಯ ಮಹಿಳೆಯರಿಗೆ ಈ ಉಗಾದಿ ವರ್ಷ ಉತ್ತಮವಾಗಿರಬಹುದು. ಕುಟುಂಬದಲ್ಲಿ ಗೌರವ ಹೆಚ್ಚಾಗಬಹುದು. ಕೆಲಸ ಮಾಡುತ್ತಿರುವ ಮಹಿಳೆಯರಿಗೆ ಹೊಸ ಅವಕಾಶಗಳು ದೊರೆಯಬಹುದು. ಮಕ್ಕಳಿಂದ ಸಂತೋಷಕರ ಸುದ್ದಿಗಳು ಬರಬಹುದು. ಕುಟುಂಬದ ಬೆಂಬಲದಿಂದ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತದೆ. ಪುರುಷರಿಗೆ ವಿಶೇಷ ಫಲಿತಾಂಶ. ಕಟಕ ರಾಶಿಯ ಪುರುಷರಿಗೆ ಕೆಲಸದಲ್ಲಿ ಪ್ರಗತಿ ಕಾಣಬಹುದು. ಹೊಸ ಯೋಜನೆಗಳು ಯಶಸ್ವಿಯಾಗಬಹುದು. ಹಿರಿಯರಿಂದ ಪ್ರಶಂಸೆ ದೊರೆಯಬಹುದು. ಆದರೆ ಆತುರದಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ಸಹನೆ ಮತ್ತು ವಿವೇಕದಿಂದ ಕೆಲಸ ಮಾಡಿದರೆ ಉತ್ತಮ ಫಲಿತಾಂಶ ಪಡೆಯಬಹುದು. ಶುಭ ದಿನಗಳು ಮತ್ತು ಶುಭ ಬಣ್ಣ. ಕಟಕ ರಾಶಿಯವರಿಗೆ ಸೋಮವಾರ ಮತ್ತು ಗುರುವಾರ ಶುಭ ದಿನಗಳಾಗಬಹುದು. ಬಿಳಿ, ಬೆಳ್ಳಿ ಮತ್ತು ಹಸಿರು ಬಣ್ಣಗಳು ಶುಭಕರ. ಪರಿಹಾರಗಳು. ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ. ಚಂದ್ರನ ಅನುಗ್ರಹಕ್ಕಾಗಿ ಹಾಲು ಅಥವಾ ಅಕ್ಕಿಯನ್ನು ದಾನ ಮಾಡುವುದು ಉತ್ತಮ. ಮನೆಯಲ್ಲಿ ಪ್ರತಿದಿನ ದೀಪ ಹಚ್ಚಿ ಪ್ರಾರ್ಥನೆ ಮಾಡುವುದು ಶುಭಕರ. ಹಿರಿಯರಿಗೆ ಗೌರವ ನೀಡಿ ಆಶೀರ್ವಾದ ಪಡೆಯುವುದು ಜೀವನದಲ್ಲಿ ಶುಭ ಫಲ ನೀಡುತ್ತದೆ. ಸಮಾಪ್ತಿ. ಒಟ್ಟಿನಲ್ಲಿ ಈ ಉಗಾದಿ ವರ್ಷ ಕಟಕ ರಾಶಿಯವರಿಗೆ ಹೊಸ ಅವಕಾಶಗಳು ಮತ್ತು ಬೆಳವಣಿಗೆಯ ಕಾಲವಾಗಿರಬಹುದು. ಕೆಲವು ಸವಾಲುಗಳು ಎದುರಾದರೂ ಸಹ ಧೈರ್ಯ ಮತ್ತು ಪರಿಶ್ರಮದಿಂದ ಅವನ್ನು ಜಯಿಸಬಹುದು. ಕುಟುಂಬದ ಬೆಂಬಲ, ಸಕಾರಾತ್ಮಕ ಮನೋಭಾವ ಮತ್ತು ಶ್ರಮ ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ. ಈ ಉಗಾದಿ ನಿಮ್ಮ ಜೀವನದಲ್ಲಿ ಆರೋಗ್ಯ, ಸಂತೋಷ ಮತ್ತು ಸಮೃದ್ಧಿ ತರಲಿ ಎಂಬ ಹಾರೈಕೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ನಿಮ್ಮ ರಾಶಿ ಯಾವುದು ಎಂದು ಕಮೆಂಟ್ ಮಾಡಿ. ಇನ್ನಷ್ಟು ರಾಶಿ ಭವಿಷ್ಯ ವಿಡಿಯೋಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.